ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಅನದರ್ ಇಂಟ್ರೆಸ್ಟಿಂಗ್ ಲಾಗ್. ಈ ವಿಡಿಯೋ ಪ್ರತಿಯೊಬ್ಬ ಇಂಡಿಯನ್ಸ್ಗೂ ಕನೆಕ್ಟ್ ಆಗ್ತೈತಿ. ಮಿಸ್ ಮಾಡ್ಲಾರ್ದಂಗೆ ಕೊನೆವರೆಗೂ ವಿಡಿಯೋ ನೋಡ್ರಿ. ಫಟಾಫಟ್ ಅಂತ ರೆಡಿಯಾಗಿ ನಮ್ಮ ಸವಾರಿ ಹೊಂಟೈತಿ ಕ್ರಿಕೆಟ್ ಗ್ರೌಂಡಿನ ಕಡೆಗೆ. ಬನ್ನಿ ಹೋಗೋಣ. ಇಲ್ಲಿ ನೋಡ್ಬೋದು ನೀವು, ಕಾರನ್ನು ಸ್ವಲ್ಪ ದೂರದಾಗ ಪಾರ್ಕ್ ಮಾಡಿ ಎಲ್ಲರೂ ಬಾಯ್ ವಾಕ್ ಹೋಗ್ತಿದ್ದಾರೆ. ಯಾಕಂದ್ರೆ ಮುಂದಕ್ಕೆ ಹೋಗಿ ಅಲ್ಲಿ ಪಾರ್ಕಿಂಗ್ ಪ್ರಾಬ್ಲಮ್ ಆಗಬಾರ್ದು ಅಂತ. ಸೊ ನಾವು ಅದೇ ಥರ ಮಾಡಿದ್ವಿ. ಈಗ ಎದ್ರ ಬಗ್ಗೆ ಹೇಳತ್ತೀನಿ, ನೀನು ಹೇಳು. ಏನು ಹೇಳತ್ತೀನಿ? ಮನೆ ಇಲ್ಲ, ಕಿಡ್ಸ್ ಇಲ್ಲ, ಯಾರಿಗೂ ಇಲ್ಲ. ಯಾರಿಗದು? ಡಸ್ಟ್ಬಿನ್ನಾಗ ತಗೊಳತ್ತಾನ, ಡ್ರಿಂಕ್ಸ್ ತಗೊಂಡು ಏನು ಮಾಡತ್ತಾನ? ಕೊಡತ್ತಾನ. ಆಮೇಲೆ ರೊಕ್ಕ ಸ್ಪೆಂಡ್ ವರ್ಕ್ ಮಾಡೋಣ ಬರ್ತಾರ. ಬಟ್ ವರ್ಕ್ ಸಾಲಿ ಕಲಿಬೇಕಲ್ಲ, ಆಮೇಲೆ ಸ್ಕೂಲ್ ಕಲ್ತಿಲ್ಲ ಅವ. ಆಫೀಸ್ ಗೊತ್ತಾಯ್ತು. ಅದಕ್ಕೆ ಫುಡ್ ಇಂಪಾರ್ಟೆನ್ಸ್ ಎಷ್ಟು ಗೊತ್ತಾಯ್ತು ನಿನಗೆ? ಭಾಳ ಐತಲ್ಲ, ಅದಕ್ಕೆ ಕಷ್ಟಪಡ್ಬೇಕಲ್ಲ. ಇಲ್ಲಾಂದ್ರೆ ನೋಡು, ಫುಡ್ಡಿಗೆ ಎಷ್ಟು ಪರದಾಡತ್ತಾರಲ್ಲ ಅವರು. ಅರ್ಥ ಆಯ್ತಲ್ಲ, ಲೆಸನ್ ಕಲ್ತಲ್ಲ ಇವತ್ತು. ಗುಡ್. ಸೊ ನಮ್ಮ ಡಿಸ್ಕಷನ್ ಎದ್ರ ಮೇಲೆ ಆಗಾಕತ್ತೈತೆ ಅಂದ್ರೆ, ಆನ್ ದಿ ವೇ ಬರುವಾಗ ಒಬ್ರು ಮಿಡಲ್ ಏಜ್ದವರು ಊಟಕ್ಕಿಲ್ದೇ ಒಂದು ಡಸ್ಟ್ಬಿನ್ ಒಳಗೆ ಬಿದ್ದಿರೋ ಜ್ಯೂಸು ಫುಡ್ಡನ್ನೆಲ್ಲ ಎತ್ಕೊಂಡು ತಿಂತಿದ್ದನ್ನು ನೋಡಿ ಅವ್ನು ನೋಟಿಸ್ ಮಾಡಿ, ಸೊ ಅವ್ನು ಹಂಗೆ ಥಿಂಕ್ ಮಾಡ್ಕೊಂಡು ಅವ್ರಿಗೆ ಮನಿ ಇಲ್ಲ, ಏನೂ ಇಲ್ಲ, ಸೊ ಊಟಕ್ಕಿಲ್ಲ, ಅದಕ್ಕೆ ಹಂಗೆ ಬಿದ್ದಿರೋ ಫುಡ್ಡನ್ನು ತೊಗೊಳಕತ್ತಾನಂತ. ಸೊ ಅವನ ಯೋಚನೆ ನನಗೆ ಚಲೋ ಅನ್ನಿಸ್ತು. ವರ್ಕ್ ಮಾಡಿದ್ರೆ ನಮಗೆ ಫುಡ್ ಸಿಗ್ತೈತಿ, ನಾವು ಒಳ್ಳೆ ಲೈಫನ್ನ ಲೀಡ್ ಮಾಡ್ಬೋದು ಅನ್ನೋ ಥಿಂಕಿಂಗ್ ಅವನಿಗೂ ಬಂದೈತಿ. ಸೊ ಅದನ್ನೇ ನಾವು ಹೇಳ್ತಾ ಇದ್ವಿ, ಅದನ್ನೇ ನಾವು ಡಿಸ್ಕಸ್ ಮಾಡತ್ತಿದ್ವಿ. ಸೊ ನಾವು ಬಂದಿರೋ ಇವತ್ತಿನ ಸ್ಟೇಡಿಯಂ ಬಂದುಬಿಟ್ಟು ಒನ್ ಆಫ್ ದ ಫೇಮಸ್ ಸ್ಟೇಡಿಯಂ ಇನ್ ವೆಸ್ಟರ್ನ್ ಕೇಪ್ ಅಂತಲೇ ಹೇಳ್ಬೋದು. ಇನ್ನೇನು ಎಂಟರ್ ಆಗೋ ಟೈಮ್ ಬಂದಾಯಿತು. ಐ ಆಮ್ ವೆರಿ ಎಕ್ಸೈಟೆಡ್, ಲೆಟ್ಸ್ ಗೋ ಇನ್. ಸೊ ಇಲ್ಲಿ ವೆಸ್ಟರ್ನ್ ಕೇಪ್ದಾಗ ಬಂದುಬಿಟ್ಟು 4 to 5 ಸ್ಟೇಡಿಯಮ್ಸ್ ಅದಾವ. ಫ್ಯೂ ಅಂತಲೇ ಹೇಳ್ಬೋದು, ಕರೆಕ್ಟಾಗಿ ನನಗೂ ಗೊತ್ತಿಲ್ಲ. ಸೊ ಇವತ್ತಿನ ಮ್ಯಾಚ್ ಬಂದುಬಿಟ್ಟು ಟೆಸ್ಟ್ ಮ್ಯಾಚ್, SA20 ಸೀಸನ್ 4 MI ಕೇಪ್ ಟೌನ್ ವರ್ಸಸ್ ಪ್ರಿಟೋರಿಯಲ್ ಕ್ಯಾಪಿಟಲ್ಸ್. ನಾವು ಸಪೋರ್ಟ್ ಮಾಡಾಕತ್ತೀವಿ MI ಕೇಪ್ ಟೌನ್. ಸೊ ಇಲ್ಲಿ ನೋಡ್ರಿ, ನಾವು MI ಕೇಪ್ ಟೌನ್ ಕಲರ್ಫುಲ್ ಟ್ಯಾಟೂಸ್ ಹಾಕ್ಕೊಳಕತ್ತೀವಿ. ಇದು ಪ್ರತಿ ಸಲ ಬಂದ ಮಾಡ್ಕೊತೀನಿ ನಾನು. ಸೊ ಬರ್ರಿ, ನಿಮಗೆಲ್ಲ ಈ ಸ್ಟೇಡಿಯಂ ಟೂರ್ ಮಾಡಿಸ್ತೀನಿ. ಬಿಫೋರ್ ಸ್ಟೇಡಿಯಂ ಒಳಗೆ ಎಂಟರ್ ಆಗೋಕ್ಕಿಂತ ಮೊದಲು ಹೊರಗೆ ಏನೇನು ಆ್ಯಕ್ಟಿವಿಟೀಸ್ ಇರ್ತಾವೆ, ಇಲ್ಲಿ ತುಂಬ ಆ್ಯಕ್ಟಿವಿಟೀಸ್ನು ಡಿಸ್ಪ್ಲೇ ಮಾಡಿರ್ತಾರೆ. ಫನ್ ಆ್ಯಂಡ್ ಅವರ ಬ್ರ್ಯಾಂಡನ್ನು ಪ್ರಮೋಟ್ ಮಾಡೋಕ್ಕೆ, ಲೈಕ್ ಇವ್ರು ಸಿಮ್ ಕಾರ್ಡ್ ಸೆಲ್ ಮಾಡ್ತಿರ್ತಾರೆ, ಡಾಟಾ ಸೆಲ್ ಮಾಡ್ತಿರ್ತಾರೆ. ಸೊ ಅದನ್ನು ಪ್ರಮೋಟ್ ಮಾಡೋಕ್ಕೆ ಅವ್ರ ಕಡೆಯಿಂದನೇ ಆ್ಯಕ್ಟಿವಿಟೀಸ್ನ ಅರೇಂಜ್ ಮಾಡಿರ್ತಾರೆ. ಹಾಗೆ ಗೆದ್ದವರಿಗೆ ಪ್ರೈಸ್ ಅಂತ